ಇನ್ನು ಭದ್ರಾ ಜಲಾಶಯಕ್ಕೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. 150 ವರ್ಷದ ಇತಿಹಾಸದಲ್ಲಿ ಈ ರೀತಿ ಆಗಿದೆ, ಮಳೆಯ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದೀವಿ ಅಂತ. ಭದ್ರಾ ಜಲಾಶಯಕ್ಕೆ ಜಲಸಂಪನ್ಮೂಲ ಸಚಿವರು ಭೇಟಿಯನ್ನು ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಕುಡಿಯುವ ನೀರಿಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಮಧ್ಯ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ನೀರಿಗೆ ಈ ಡ್ಯಾಮ್ ಆಸರೆಯಾಗಿದೆ. ಹೇಗಿರುವ ನೀರನ್ನ ಕುಡಿಯುವ ಉದ್ದೇಶಕ್ಕೆ ಮೀಸಲಿಡಲಾಗುತ್ತೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಡ್ಯಾಮ್ ನೀರನ್ನ ನಂಬಿ ಬಿತ್ತನೆ ಮಾಡೋದಕ್ಕೆ ಹೋಗಬಾರದು ಯಾರು ಕೂಡ. ಈ ಬಾರಿ ಪರಿಸ್ಥಿತಿ ಸುಧಾರಿಸಿ ನೀರು ಸಂಗ್ರಹ ಆದರೆ ಬೆಳೆಗಳಿಗೆ ನೀರನ್ನ ಬಿಡಲಾಗುತ್ತೆ ಅಂತ ಜಲಾಶಯ ವೀಕ್ಷಣೆ ಮಾಡಿದ ಬಳಿಕ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಯಾಕಂದ್ರೆ 150 ವರ್ಷದ ಇತಿಹಾಸದಲ್ಲಿ ಈ ರೀತಿ ಆಗಿರಲಿಲ್ಲ ಅಂತ. ಅತಿ ಡ್ಯಾಮ್ಗಳಲ್ಲಿ ಇಲ್ಲ, ಮಳೆ ಕಡಿಮೆ ಆಗಿದೆ ಈ ವರ್ಷ. ಬರೋ 150 ವರ್ಷಗಳ ಇತಿಹಾಸದಲ್ಲಿ ಅತಿ ಕಡಿಮೆ ಜೂನ್ ತಿಂಗಳಲ್ಲಿ ಕಡಿಮೆ ಬಿದ್ದಂಥ ಇದು ಒಂದು ನೀರು ಕಡಿಮೆ ಆಗೋದಕ್ಕೆ ಭಾಳ ಇದೊಂದು ಕಾರಣ ಆಗಿದೆ. ಮತ್ತು ಕುಡಿಯೋ ನೀರಿಗೆ ಇನ್ನು 3-4 ತಿಂಗಳು ಏನು ಸಮಸ್ಯೆ ಇಲ್ಲ. ಮಳೆ ಬರುತ್ತೆ ಅಂತ ನಿರೀಕ್ಷೆ ಇದೆ. ನೆನ್ನೆ ಎಲ್ಲ ಬಾಗಲಕೋಟು, ಬೆಳಗಾಮು ಅಲ್ಲೆಲ್ಲ ಚೆನ್ನಾಗಿ ಮಳೆ ಆಗಿದೆ. ಇಲ್ಲೂ ಕೂಡ ಸಕಲೇಶ್ವರ ಅಲ್ಲೆಲ್ಲ ಕೂಡ ಮಳೆ ಆಗ್ತಾಯಿದೆ. ಮತ್ತು ಒಳಹರಿವು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ಡ್ಯಾಮಲ್ಲಿ ನೀರಿದ್ರೆ ತಾನೇ ಕೊಡೋದು. ಅದಕ್ಕೆ ಆ ಉದ್ದೇಶ ಇಟ್ಕೊಂಡೆ ಮುಖ್ಯಮಂತ್ರಿಗಳು ಡ್ಯಾಮ್ಗಳಲ್ಲಿ ನೀರಿಲ್ಲ, ರೈತರು ಬಿತ್ತನೆ ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದರು. ನೀರು ಬಂದರೆ ನಾವೇನು ಮಾಡ್ತೀವಿ, ನೀರು ಇಟ್ಕೊಂಡು ಅಲ್ವಾ. ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು.